ಅನ್ನಭಾಗ್ಯದ ಅಕ್ಕಿಯ ಅಕ್ರಮ ದಂಧೆಗೆ ಕೊನೆಗೂ ಕೂಡ ಖಾಕಿ ಬ್ರೇಕ್ ಹಾಕಿದೆ. ಮೊಳಕಾಲ್ಮೂರು ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಇದು. ಚಿತ್ರದುರ್ಗದ ಚೌಡಿಪುರ ಗ್ರಾಮದಲ್ಲಿ ಲಾರಿ ಸಮೇತ 250 ಚೀಲ ಅಕ್ಕಿಯನ್ನ ವಶಕ್ಕೆ ಪೊಲೀಸರು ಪಡೆದುಕೊಂಡಿದ್ದಾರೆ. ಸುಮಾರು 250 ಚೀಲ ಅಕ್ಕಿಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ಸರ್ಕಾರಿ ಸಮುದಾಯ ಭವನದಲ್ಲಿ ಸಂಗ್ರಹಿಸಿಟ್ಟು ಅದನ್ನ ಬೇರೆ ಬೇರೆ ಕಡೆಗೆ ಸಾಗಾಟ ಮಾಡ್ತಾ ಇದ್ರು. ಖಚಿತ ಮಾಹಿತಿಯನ್ನು ಆಧರಿಸಿ ಮೊಳಕಾಲ್ಮೂರು ಪೊಲೀಸರು ರೈಡ್ ಮಾಡ್ತಾರೆ. ಆರೋಪಿಗಳಾದ ನಾಗೇಶ್ ಮತ್ತು ಲಾರಿ ಡ್ರೈವರ್ ಹಾಗೆ ಕಂಡಕ್ಟರ್ ಈಗ ನಾಪತ್ತೆಯಾಗಿದ್ದಾರೆ. ಪಿಎಸ್ಐ ಮಹೇಶ್ ಹೊಸಪೇಟೆ ನೇತೃತ್ವದಲ್ಲಿ ರೈಡ್ ಆಯಿತು. ಸ್ಥಳಕ್ಕೆ ಆಹಾರ ಇಲಾಖೆ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಮೊಳಕಾಲ್ಮೂರು ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಇತ್ತೀಚೆಗೆ ಈ ಅನ್ನಭಾಗ್ಯದ ಅಕ್ಕಿ ವಿಪರೀತವಾಗಿ ಮಿಸ್ಯೂಸ್ ಆಗ್ತಾ ಇದೆ. ಸೇರ್ಬೇಕಾದಂಥವ್ರಿಗೆ ಸೇರ್ತಾ ಇಲ್ಲ. ಕೆಲವು ಕಡೆ ಹುಳ ಬಂದಿದ್ದಾವೆ, ಹುಳ ಓಡಾಡ್ತಾ ಇದ್ದಾವೆ. ಇನ್ನು ಕೆಲವು ಕಡೆ ಏನಾಗ್ತಾ ಇದೆ, ಬ್ಲಾಕ್ ಅಲ್ಲಿ ಮಾರ್ಕೊಳ್ತಾ ಇದ್ದಾರೆ. ವಿದೇಶಕ್ಕೆಲ್ಲ 1-2-3 ಸಲ ಪಾಲಿಶ್ ಮಾಡಿಸಿ ಅಕ್ಕಿಯನ್ನ ಸಾಗಾಟ ಮಾಡ್ತಾ ಇದ್ದಾರೆ. ಇಂತಹ ಆರೋಪಗಳು ಕೇಳಿ ಬರ್ತಲ್ಲ ಇತ್ತು. ಬಟ್ ಅಕ್ಕಿ ಸಿಗ್ತಾ ಇಲ್ಲ ಅಂತ ಹಳ್ಳಿಗಳ ಕಡೆ ಚೀಲ ಇಟ್ಕೊಂಡು ಬಿಸಿಲಲ್ಲೆಲ್ಲ ಕಾಯದೇ ಬಂತು. ಅನ್ನಭಾಗ್ಯ ಹಾಗಾದ್ರೆ ಸರಿಯಾಗಿ ಯುಟಿಲೈಸ್ ಆಗ್ತಾ ಇಲ್ವಾ? ಇಂತಹ ಪ್ರಕರಣಗಳನ್ನು ನೋಡಿದಾಗ ಇಲ್ಲ ಅನ್ನುವ ಉತ್ತರವೇ ಸಿಗ್ತಾ ಇದೆ. ಸರ್ಕಾರಿ ಸಮುದಾಯ ಭವನದಲ್ಲಿ ಅದನ್ನೆಲ್ಲ ಶೇಖರಣೆ ಮಾಡಿ ಇಟ್ಕೊಬಿಡೋದು, ಆಮೇಲೆ ಬೇಕಾದಂಗೆ ಮಾರ್ಕೊಳ್ಳೋದು. ಬಟ್ ಬಡವರಿಗೆ ಅನ್ನ ಸಿಗ್ತಾ ಇರಲಿಲ್ಲ ಅಥವಾ ಅಕ್ಕಿ ಸಿಗ್ತಾ ಇರಲಿಲ್ಲ. ಇದೀಗ ಪೊಲೀಸರು ರೈಡ್ ಮಾಡಿ ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಸುಮಾರು 250 ಚೀಲವನ್ನು ಅಂದರೆ ಒಂದು ಲಾರಿ ಲೋಡ್ನ ಈಗ ಲಾಕ್ ಮಾಡಿದ್ದಾರೆ. ಈಗ ಲಾರಿಯ ಡ್ರೈವರ್ ಇವ್ರು ಯಾರು ಕೂಡ ಸದ್ಯಕ್ಕಿಲ್ಲ, ಎಸ್ಕೇಪ್ ಆಗಿದ್ದಾರೆ. ಬಟ್ ಈಗ ಅದು ಎಲ್ಲಿಗೆ ಸೇರಿದ್ದು, ಯಾರಿದ್ರ ಹಿಂದೆ ಇದ್ರು, ಯಾವಾಗಿಂದ ಹೇಗೆ ಮಾಡ್ತಾ ಇದ್ರು ಮುಂದೆ ಗೊತ್ತಾಗಬೇಕಷ್ಟೇ.